ನಾವು ಒಂದು ಸಂದರ್ಭದಲ್ಲಿ ಕನಕದಾಸರ ಜೀವನ ಚರಿತ್ರೆಯ ಬಗ್ಗೆ ತಿಳಿದು ನಮ್ಮ ಜೀವನದಲ್ಲಿರ್ತಕ್ಕಂತಹ ದೋಷಗಳನ್ನು ಸರಿಪಡಿಸಿಕೊಂಡು ಅವರು ತೋರಿಸಿದಂತಹ ಮಾರ್ಗದ ಕಡೆ ನಡೆದು ಭಗವಂತನ ಅನುಗ್ರಹವನ್ನ ಪರಿಪೂರ್ಣವಾಗಿ ನಾವೆಲ್ಲರೂ ಪಡೆದು ಭಗವಂತನ ಅನುಗ್ರಹಕ್ಕೆ, ಕನಕದಾಸರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಕನಕದಾಸರ ತಂದೆ ತಾಯಿ ಹೆಸರು ಬಚ್ಚಮ್ಮ ಮತ್ತು ಬೀರಪ್ಪ ಎಂದು. ಇವರು ಕುರುಬ ಜನಾಂಗಕ್ಕೆ ಸೇರಿದವರು. ಕೇವಲ ನಮ್ಮ ಒಂದು ಮಾಹಿತಿಗಾಗಿ ಅಷ್ಟೇ ಅವರ ಜಾತಿ, ಕುಲ, ಮತ ಅವರನ್ನು ಗುರುತಿಸುವುದಕ್ಕಾಗಿ ಮಾತ್ರ ಅಷ್ಟೇ ಜಾತಿ ಮತಗಳು. ಆದರೆ ಮಹಾತ್ಮರಾದವರಿಗೆ ಯಾವುದೇ ವಿಧವಾದ ಜಾತಿ ಆಗಲಿ, ಕುಲವಾಗಲಿ, ಮತವಾಗಲಿ ಇರುವುದಿಲ್ಲ. ಅವರ ಸಮಸ್ತ ಮಾನವ ಕೋಟಿಯ ಸೊತ್ತು, ಸಮಸ್ತ ಜೀವರಾಶಿಗಳ ಸೊತ್ತು. ಆದರೆ ನಾವು ಕಥಾಪರವಾಗಿ ಅವರು ಒಂದು ಕುರುಬ ಜನಾಂಗಕ್ಕೆ ಸೇರಿದಂತವರು. ಕನಕದಾಸರ ತಂದೆ ತಾಯಿ ಹೆಸರು ಬಚ್ಚಮ್ಮ ಮತ್ತು ಬೀರಪ್ಪ ಎಂದು. ಅವರು ಭಗವಂತನನ್ನ ಹಲವಾರು ವಿಧದಲ್ಲಿ ಪ್ರಾರ್ಥಿಸಿದರೂ ಅವರಿಗೆ ಸಂತಾನವೇ ಆಗುವುದಿಲ್ಲ. ಈ ರೀತಿ ಇರಬೇಕಾದ್ರೆ ಅವರು ತಿರುಪತಿಯಲ್ಲಿರ್ತಕ್ಕಂತಹ ವೆಂಕಟೇಶ್ವರ ಎಂದು ನಾವೆಲ್ಲರೂ ಕರೆಯಬೇಕು. ಯಾವ ಕಾರಣದಿಂದ ಅಂದ್ರೆ ವೇಂ ಅಂದ್ರೆ ಪಾಪ, ಕಟ ಅಂದ್ರೆ ತೆಗೆಯುವಂತವನು, ವೆಂಕಟೇಶ್ವರ ಎಂದರೆ ಪಾಪವನ್ನ ತೆಗೆಯುವಂತವನು. ತಿರುಪತಿಯ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋಗಿ ಹಲವಾರು ವಿಧದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಸ್ವಾಮಿ, ನಮಗೊಂದು ಪುತ್ರರನ್ನ ಕರುಣಿಸು, ನಮಗೊಂದು ಮಗನನ್ನ ಪ್ರಸಾದಿಸು ಎಂದು ಎಷ್ಟೋ ಪರಿಪರಿ ವಿಧದಲ್ಲಿ ಬೇಡಿಕೊಳ್ಳುತ್ತಾರೆ. ಈ ರೀತಿ ಬೇಡಿಕೊಂಡರೂ ಅವರಿಗೆ ಮಕ್ಕಳಾಗುವುದಿಲ್ಲ. ಹಲವಾರು ಬಾರಿ ತಿರುಪತಿಯ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬೇಡಿಕೊಳ್ಳುತ್ತಾರೆ. ಎಷ್ಟು ಬಾರಿ ಬೇಡಿಕೊಂಡರೂ ಅವರಿಗೆ ಸಂತಾನವೇ ಆಗುವುದಿಲ್ಲ. ಕೊನೆಯದಾಗಿ ಅದೇ ತಿರುಪತಿಯ ವೆಂಕಟೇಶ್ವರನ ಬಳಿ ಹೋಗಿ, ಸ್ವಾಮಿ, ನೀವು ನಮಗೆ ಪುತ್ರರನ್ನ ಕಟಾಕ್ಷಿಸಿದರೆ ಆತನನ್ನ ನಾವು ನಿನ್ನ ದಾಸನನ್ನಾಗಿ ಮಾಡುತ್ತೇವೆ, ನಿನಗೆ ಅರ್ಪಿಸಿಕೊಳ್ಳುತ್ತೇವೆ ಎಂದು ಬೇಡಿಕೊಂಡಾಗ ಆಗ ತಿರುಪತಿಯಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ಮೂರ್ತಿಯಿಂದ ಬಲಕಡೆ ಹೂವು ಬೀಳುತ್ತದೆ. ಹೂವು ಬಿದ್ದ 1 ವರ್ಷಕ್ಕೆ ಸರಿಯಾಗಿ ಕನಕದಾಸರು ಜನಿಸುತ್ತಾರೆ. ಈ ರೀತಿ ಬಚ್ಚಮ್ಮ ಬೀರಪ್ಪ ಎಂಬುವವರಿಗೆ 1509ರಲ್ಲಿ ಕನಕದಾಸರು ಜನ್ಮಿಸುತ್ತಾರೆ. ಅವರು ಹುಟ್ಟಿದ ನಂತರ ಏನಾಗುತ್ತದೆ ಅಂದ್ರೆ ಗುರುವಿನ ಬಳಿ ಹಲವಾರು ವಿದ್ಯೆಗಳನ್ನ, ಶಾಸ್ತ್ರಗಳನ್ನ ಅಭ್ಯಾಸ ಮಾಡುತ್ತಾರೆ. ಆತನಿಗೆ ಮೊದಲೇ ಕನಕದಾಸ ಎಂದು ಹೆಸರಿಡಲಿಲ್ಲ. ಆತ ತಿರುಪತಿಯ ತಿಮ್ಮಪ್ಪನಿಂದ ಹುಟ್ಟಿದ್ದರಿಂದ ಆತನಿಗೆ ತಿಮ್ಮಪ್ಪ ನಾಯಕ ಎಂದು ಹೆಸರು ನಾಮಕರಣವನ್ನ ಮಾಡುತ್ತಾರೆ. ಈ ರೀತಿ ತಿಮ್ಮಪ್ಪ ನಾಯಕ ಗುರುವಿನ ಬಳಿ ಹಲವಾರು ಶಾಸ್ತ್ರಗಳನ್ನ ಅಭ್ಯಾಸ ಮಾಡುತ್ತಾನೆ. ರಾಮಾಯಣ, ಮಹಾಭಾರತ ಕಾವ್ಯಗಳನ್ನ ಓದಿ ಅದರ ಸಾರವನ್ನ ತಿಳಿದುಕೊಳ್ಳುತ್ತಾನೆ, ವೇದಗಳ ಸಾರವನ್ನ ತಿಳಿದುಕೊಳ್ಳುತ್ತಾನೆ. ಅದೇ ರೀತಿ ತನ್ನ ತಂದೆ ಹಲವಾರು ಯುದ್ಧಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದರಿಂದ ಆ ತಂದೆಯ ಬಳಿ ಹಲವಾರು ವಿದ್ಯೆಗಳನ್ನು ಕಲಿಯುತ್ತಾನೆ. ಈ ರೀತಿ ಇರಬೇಕಾದರೆ ತನ್ನ ತಂದೆ ಬಾಲ್ಯದಲ್ಲೇ, ತಿಮ್ಮಪ್ಪ ನಾಯಕನ ಬಾಲ್ಯದಲ್ಲೇ ಮರಣವನ್ನ ಹೊಂದುತ್ತಾರೆ. ಹೊಂದಿದ ನಂತರ ತಿಮ್ಮಪ್ಪ ನಾಯಕ ಎಲ್ಲಾ ವಿದ್ಯೆಗಳನ್ನ ಕಲಿತು ಸ್ವಲ್ಪ ದೊಡ್ಡವನಾದ ನಂತರ ಒಂದು ದಿವಸ ಭಗವಂತನಾದ ಕಾಗಿನೆಲೆಯ ಆದಿಕೇಶವ ಕನಸಿನಲ್ಲಿ ಬಂದು, ನಾನು ಕಾಗಿನೆಲೆಯ ಆಲದ ಮರದ ಕೆಳಗಡೆ ಭೂಮಿಯ ಒಳಗಡೆ ಹಲವಾರು ವರ್ಷದಿಂದ ಇದ್ದೇನೆ, ನನಗೊಂದು ಆಲಯವನ್ನ, ದೇವಸ್ಥಾನವನ್ನ ನಿರ್ಮಿಸು ಎಂದು ತಿಮ್ಮಪ್ಪನ ಕನಸಲ್ಲಿ ಬಂದು ಹೇಳಿದಾಗ, ಆಗ ತಿಮ್ಮಪ್ಪ ಕನಸಿನಲ್ಲೇ ಏನು ಭಗವಂತನಿಗೆ ಹೇಳುತ್ತಾನೆಂದರೆ, ಸ್ವಾಮಿ, ನಾನು ಯಾವ ರೀತಿ ಆಲಯವನ್ನ ನಿರ್ಮಿಸಲಿ, ನಾನೇ ಬಡವ, ನನ್ನಲ್ಲಿ ನಿನಗೆ ಆಲಯ ನಿರ್ಮಿಸುವಷ್ಟು ಹಣ ನನ್ನಲ್ಲಿ ಇಲ್ಲ, ನಾನು ಹೇಗೆ ನಿರ್ಮಿಸಲಿ ನಿನ್ನ ಆಲಯವನ್ನ ಎಂದು ಬೇಡಿಕೊಂಡಾಗ, ಆಗ ನೀನು ಯಾವುದೇ ವಿಧವಾದ ಚಿಂತೆಯನ್ನು ಮಾಡಬೇಡ, ನಾನು ಎಲ್ಲವನ್ನ ಪ್ರಸಾದಿಸುತ್ತೇನೆ. ನಾಳೆ ಬೆಳಿಗ್ಗೆ ಸಮಯದಲ್ಲಿ ನೀನು ಹೋಗಿ ಆ ಆಲದ ಮರದ ಕೆಳಗಡೆ ಭೂಮಿ ಒಳಗಡೆ ಅಡಗಿದಾಗ ನನ್ನ ವಿಗ್ರಹ ದೊರೆಯುತ್ತದೆ, ಹಾಗೆ ನಿನಗೆ ಹಣವನ್ನು ಸಹ ನಾನು ಕಟಾಕ್ಷಿಸುತ್ತೇನೆ ಎಂದು ಹೇಳಿ ಕನಸಿನಲ್ಲಿ ಮಾಯವಾದ ಭಗವಂತ. ಈ ರೀತಿ ಇರಬೇಕಾದ್ರೆ ಬೆಳಿಗ್ಗೆ ಸಮಯದಲ್ಲಿ ಎದ್ದು
ತಿಮ್ಮಪ್ಪ ನಾಯಕ ಆ ಕಾಗಿನೆಲೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಆಲದ ಮರದ ಕೆಳಗಡೆ ಭೂಮಿ ಒಳಗಡೆ ಅಗಿದಾಗ ಆ ಭೂಮಿಯ ಒಳಗಡೆ ಸ್ವಾಮಿಯ ವಿಗ್ರಹವು ಕಾಣಿಸ್ತಿತ್ತು. ಅದೇ ರೀತಿ ಇನ್ನೂ ಸ್ವಲ್ಪ ಅಗದಾಗ ಅದರಲ್ಲಿ 7 ಕೊಪ್ಪರಿಗೆಯ ಹಣವು ನಾಣ್ಯಗಳು ದೊರೆಯಿತು. ಅದರಿಂದ ಆ ಹಣದಿಂದ ಏನು ಮಾಡಿದನೆಂದರೆ ಕಾಗಿನೆಲೆಯಲ್ಲಿ ಒಂದು ಆಲಯವನ್ನ ನಿರ್ಮಾಣ ಮಾಡುವ ಕಾರ್ಯವನ್ನ ಪ್ರಾರಂಭಿಸಿದ. ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದು ಆ ಆಲಯ ನಿರ್ಮಾಣಕ್ಕೆ ತಮ್ಮ ಕೈಯಲಾದ ಧನ ಸಹಾಯವನ್ನ ತಮ್ಮೆಲ್ಲ ಆದಂತಹ ಕೆಲಸ ಕಾರ್ಯಗಳನ್ನ ಆ ದೇವಾಲಯಕ್ಕೆ ಅರ್ಪಿಸಿದರು. ಈ ರೀತಿ ಇರಬೇಕಾದ್ರೆ ತಿಮ್ಮಪ್ಪ ನಾಯಕನ ಶತ್ರುಗಳು ಕೆಲವರು ಬೇರೆ ಗ್ರಾಮದಿಂದ ಬಂದು ತಿಮ್ಮಪ್ಪ ನಾಯಕನ ಇರ್ತಕ್ಕಂತಹ ಊರಿಗೆ ಬಂದು ಆ ಊರಿನ ಜನರ ಮೇಲೆ ಮತ್ತು ತಿಮ್ಮಪ್ಪ ನಾಯಕನ ಮೇಲೆ ಹಲ್ಲೆಯನ್ನ ಮಾಡಿದಾಗ ತಿಮ್ಮಪ್ಪ ನಾಯಕ ಸಾಯುವ ಸಂದರ್ಭ ಬಂದು ಬಿಡುತ್ತದೆ. ಅಷ್ಟು ವಿಪರೀತವಾಗಿ ಹಲ್ಲೆ ಮಾಡಿದಾಗ ಆ ತಿಮ್ಮಪ್ಪ ನಾಯಕ ಸಾಯುವ ಸಂದರ್ಭ ಬಂದಾಗ ಏನಾಗುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಬಂದು ಆ ತಿಮ್ಮಪ್ಪ ನಾಯಕನನ್ನ ರಕ್ಷಣೆ ಮಾಡುತ್ತಾನೆ. ರಕ್ಷಣೆ ಮಾಡಿ ಆತನ ಪ್ರಾಣವನ್ನು ಉಳಿಸುತ್ತಾನೆ. ಉಳಿಸಿದ ನಂತರ ಆ ವ್ಯಕ್ತಿ ಹೇಳುತ್ತಾನೆ, ನೀನು ಕಾರಣ ಜನ್ಮನಾದವನು, ನಿಮ್ಮ ತಂದೆ ತಾಯಿಗಳು ನೀನು ಹುಟ್ಟುವುದಕ್ಕಾಗಿ ಶ್ರೀ ವೆಂಕಟೇಶ್ವರನನ್ನ ಪ್ರಾರ್ಥಿಸಿದಾಗ ನೀನು ಅವರಿಗೆ ಹುಟ್ಟಿರುವೆ. ನೀನು ಹುಟ್ಟುವುದಕ್ಕೂ ಮೊದಲೇ ಕೋರಿದಂತಹ ಕೋರಿಕೆಯನ್ನ ತೀರಿಸಲಿಲ್ಲ. ನಿನ್ನನ್ನ ಭಗವಂತನ ಭಕ್ತನನ್ನಾಗಿ ಭಗವಂತನ ದಾಸನನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ್ದರು. ಆದರೆ ನೀನು ಈ ಸಂಸಾರ ಮೋಹದಲ್ಲಿ ಬಿದ್ದು ನಿಮ್ಮ ತಂದೆ ತಾಯಿಗಳು ನಿನ್ನನ್ನ ಯಾವುದೇ ಭಗವಂತನ ಕಾರ್ಯಕ್ಕೆ ಬಿಡದೆ ಆ ರಹಸ್ಯವನ್ನ ಮುಚ್ಚಿಟ್ಟಿದ್ದಾರೆ ಎಂದು ಹೇಳಿದ. ಆಗ ಆ ವ್ಯಕ್ತಿ ತನ್ನ ಪ್ರಾಣವನ್ನ ಕಾಪಾಡಿದ್ದ ಕಾರಣದಿಂದ ಕನಕದಾಸರು ಆತನಿಗೆ ಕೃತಜ್ಞತೆಯನ್ನ ತಿಳಿಸಿ ಮತ್ತೆ ತನ್ನ ಮನೆಗೆ ಹೋಗಿ ತನ್ನ ತಾಯಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಸರ್ವವನ್ನ ಪರಿತ್ಯಜಿಸಿ ಎಲ್ಲವನ್ನ ಬಿಟ್ಟು ಸಂಸಾರವನ್ನ ಬಿಟ್ಟು ಆತ ಏನು ಮಾಡುತ್ತಾನೆ ಅಂದ್ರೆ ಗುರುವಿನ ಅನ್ವೇಷಣೆಗಾಗಿ ಅಲೆದಾಡುತ್ತಾನೆ. ಈ ರೀತಿ ಗುರುವಿನ ಅನ್ವೇಷಣೆಗಾಗಿ ಹಲವಾರು ದಿವಸ ಊಟ ಇಲ್ಲದೆ ಆಹಾರವಿಲ್ಲದೆ ಮಲಗಲು ಸರಿಯಾದ ಸ್ಥಳವಿಲ್ಲದೆ ಎಷ್ಟೋ ಬಾಧೆಯನ್ನ ಎಷ್ಟೋ ನೋವನ್ನ ಅನುಭವಿಸುತ್ತಾನೆ. ಭಗವಂತ ಭಕ್ತನು ಎದುರಿಸುವ ಕಷ್ಟಗಳು ಅಷ್ಟಿಷ್ಟಲ್ಲ. ಈ ರೀತಿ ಕನಕದಾಸರು ಗುರುಗಳ ಅನ್ವೇಷಣೆ ಮಾಡುತ್ತಲೇ ಇದ್ದರು. ಈ ರೀತಿ ಅನ್ವೇಷಣೆ ಮಾಡುತ್ತಾ ವೇದವ್ಯಾಸರು ಎಂಬತಕ್ಕಂತಹ ಗುರುಗಳು ಅವರಿಗೆ ಸಿಗುತ್ತಾರೆ. ಆಗ ಈ ಕನಕದಾಸರು ಹೋಗಿ ಆ ವೇದವ್ಯಾಸರ ಬಳಿ, ಸ್ವಾಮಿ ನನಗೊಂದು ಮಂತ್ರವನ್ನ ಉಪದೇಶ ಮಾಡಿ ಎಂದು ಎಷ್ಟೋ ವಿನಯದಿಂದ ಬೇಡಿಕೊಳ್ಳುತ್ತಾನೆ. ಆಗ ವೇದವ್ಯಾಸರು, ಯಾರಪ್ಪ ನೀನು, ನಿನಗೆ ಯಾವ ಮಂತ್ರ ಉಪದೇಶ ಮಾಡಲಿ ಎಂದಾಗ, ನಾನು ಕುರುಬ ಜನಾಂಗಕ್ಕೆ ಸೇರಿದವನು, ಕುರುಬ ಜಾತಿಗೆ ಸೇರಿದವನು, ನನ್ನನ್ನ ಕನಕ ಎಂದು ಕರೆಯುತ್ತಾರೆ ಎಂದಾಗ ವೇದವ್ಯಾಸರು ಕುರುಬರಿಗೆ ಯಾವ ಮಂತ್ರ ಹೇಳಲಿ, ಕೋಣದ ಮಂತ್ರ ಎಂದು ಹೇಳುತ್ತಾರೆ. ಆಗ ಕನಕದಾಸನು ಎಷ್ಟೋ ಸಂತೋಷದಿಂದ, ಆಹಾ ಎಂತ ಮಂತ್ರವನ್ನು ಉಪದೇಶ ಮಾಡಿದರೆಂದು ಎಷ್ಟೋ ಸಂತೋಷದಿಂದ ಒಂದು ಅರಣ್ಯದೊಳಗಡೆ ಪ್ರವೇಶಿಸಿ ಆ ಕೋಣ ಕೋಣ ಎಂಬ ಮಂತ್ರವನ್ನ ನಿರಂತರವಾಗಿ ಜಪಿಸುತ್ತಾನೆ. ಈಗ ನಾವು ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಗುರುವು ಏನು ಹೇಳಿದರೆ ಅದೇ ಮಂತ್ರ, ಗುರು ಏನು ಹೇಳುತ್ತಾನೋ ಅದೇ ಅತ್ಯಧಿಕವಾದದ್ದು, ಅದಕ್ಕೆ ಅಧಿಕವಾದದ್ದು ಬೇರೊಂದು ಇಲ್ಲ. ಗುರುವು ಏನು ಹೇಳಿದರೂ ಆ ಕೆಲಸವನ್ನ ಮಾಡುವವನಿಗೆ ಭಗವಂತನ ಅನುಗ್ರಹ. ಇಲ್ಲಿ ಕನಕದಾಸರು ಅಷ್ಟೇ, ಗುರುವಿನ ಬಾಯಲ್ಲಿ ಬಂದಂತಹ ಮಂತ್ರವನ್ನ, ಅವರು ಹೇಳಿದಂತಹ ಕೋಣ ಎಂಬ ಶಬ್ದವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅರಣ್ಯದೊಳಗಡೆ ಪ್ರವೇಶಿಸಿ ಆ ಮಂತ್ರವನ್ನೇ ಜಪ ಮಾಡುತ್ತಿರುತ್ತಾರೆ. ಈ ರೀತಿ ಜಪ ಮಾಡುತ್ತಿರಬೇಕಾದರೆ, ಧ್ಯಾನ ಮಾಡುತ್ತಿರಬೇಕಾದ್ರೆ ಯಮಲೋಕದಲ್ಲಿ ಇರ್ತಕ್ಕಂತಹ ಕೋಣವು ಯಮನ ಬಳಿ ಬಂದು ಹೇಳುತ್ತದೆ, ಪ್ರಭು ಯಾರೋ ನನ್ನ ಭೂಲೋಕದಲ್ಲಿ ಅತ್ಯಂತ ವಿನಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡುತ್ತಿದ್ದಾರೆ, ನಾನು ಅವರ ಇಷ್ಟಾರ್ಥವನ್ನ ಈಡೇರಿಸಬೇಕು ಎಂದು ಕೋಣ ಹೇಳಿದಾಗ ಯಮಧರ್ಮರಾಜ, ಸರಿ ನಾನು ಬರುತ್ತೇನೆ ನಿನ್ನ ಜೊತೆ ಎಂದು ಯಮಧರ್ಮರಾಜನು ಸಹ ಆ ಒಂದು ಕನಕದಾಸನ ಇರ್ತಕ್ಕಂಥ ಸ್ಥಳಕ್ಕೆ ಬರುತ್ತಾರೆ.
ಆ ಎಮ್ಮೆಯ ಮೇಲೆ ಕುಳಿತು ಬಂದಂತ ಯಮಧರ್ಮರಾಜ ಕನಕದಾಸರ ಬಳಿ ಬರುತ್ತಾನೆ. ಬಂದಾಗ ಆ ಎಮ್ಮೆ ಕೇಳುತ್ತದೆ, ನಿನಗೆ ಏನು ಬೇಕು, ಯಾವ ಕಾರಣಕ್ಕಾಗಿ ನೀನು ನನ್ನನ್ನ ಪ್ರಾರ್ಥಿಸಿದೆ ಎಂದು ಕೇಳುತ್ತದೆ. ಕೇಳಿದಾಗ ಕನಕದಾಸನು, ನನಗೆ ಏನೂ ಬೇಕಾಗಿಲ್ಲ, ನಮ್ಮ ಗುರುಗಳು ನಿಮ್ಮ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ದಾರೆ, ಬನ್ನಿ ನಮ್ಮ ಗುರುಗಳ ಬಳಿ ಹೋಗೋಣ ಎಂದು ಕನಕದಾಸರು ಆ ಯಮ ಮತ್ತು ಆ ಎಮ್ಮೆಯನ್ನ ತಮ್ಮ ಗುರುಗಳಿರ್ತಕ್ಕಂತಹ ಆಶ್ರಮದ ಬಳಿ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋದಾಗ ಆ ವ್ಯಾಸರು ಆ ಎಮ್ಮೆಯನ್ನ ಮತ್ತು ಯಮಧರ್ಮರಾಜನನ್ನು ನೋಡಿ ಆಶ್ಚರ್ಯಚಕಿತರಾಗಿ ನೋಡುತ್ತಾರೆ. ಆಗ ಆ ಎಮ್ಮೆ ಕೇಳುತ್ತದೆ, ನೀವು ಈ ಕನಕನಿಗೆ ನನ್ನ ಮಂತ್ರವನ್ನು ಉಪದೇಶ ಮಾಡಿದ್ದ ಕಾರಣದಿಂದ ನಾನು ಕನಕದಾಸನು ಆ ಮಂತ್ರ ಉಚ್ಚಾರಣೆಯಿಂದ ನಾನು ತೃಪ್ತನಾಗಿದ್ದೇನೆ, ನಿಮಗೆ ಏನಾದ್ರೂ ಆಸೆ ಇದ್ದರೆ ಹೇಳಿ ಈಡೇರಿಸುತ್ತೇನೆ ಎಂದಾಗ ವ್ಯಾಸರು ಒಂದು ಊರಿನಿಂದ ಮತ್ತೊಂದು ಊರಿಗೆ ನೀರು ಹರಿಯಲು ಒಂದು ಬೆಟ್ಟ ಅಡ್ಡವಿರುತ್ತದೆ. ಆ ಬೆಟ್ಟವನ್ನ ದೂರ ಸರಿಯುವಂತೆ ಆ ಯಮಧರ್ಮರಾಜನ ವಾಹನವಾದ ಎಮ್ಮೆಗೆ ಹೇಳಿದಾಗ ಆ ಎಮ್ಮೆಯು ಬಾಲದಿಂದ ಸುತ್ತಿ ಆ ಒಂದು ಬೆಟ್ಟವನ್ನು ದೂರ ಸರಿಸುತ್ತದೆ. ಆಗ ಆ ಗ್ರಾಮಕ್ಕೆ ನೀರು ಹರಿಯುತ್ತದೆ. ಈಗಲೂ ನಾವು ಆ ಪ್ರದೇಶವನ್ನು ನೋಡಬಹುದು. ಚಿತ್ತೂರಿಗೆ ಹೋಗೋ ದಾರಿಯಲ್ಲಿ ಆ ಒಂದು ಗ್ರಾಮ ಬರುತ್ತದೆ. ಆ ಒಂದು ಸ್ಥಳಕ್ಕೆ ಅಲ್ಲಿರ್ತಕ್ಕಂಥವರು ಕನಕ ತೂಮು ಎಂದು ಕರೆಯುತ್ತಾರೆ, ಕನ್ನಡದಲ್ಲಿ ಕನಕನ ಕಾಲುವೆ ಎಂದು ಕರೆಯುತ್ತಾರೆ. ಈಗಲೂ ಆ ಪ್ರದೇಶ ಮದನಪಲ್ಲಿಗೆ ಹೋಗೋ ದಾರಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗೋ ದಾರಿಯಲ್ಲಿ ನಮಗೆ ಕಾಣಿಸುತ್ತದೆ. ಈ ರೀತಿ ಗುರುಗಳ ಸೇವೆಯನ್ನು ಮಾಡುತ್ತಾ ಕನಕದಾಸನು ಇರಬೇಕಾದರೆ ಒಂದು ದಿವಸ ಏನಾಗುತ್ತದೆ ಅಂದ್ರೆ, ಗುರುಗಳು ತಮ್ಮ ಶಿಷ್ಯರನ್ನೆಲ್ಲ ಕರೆದು, ಈಗ 2 ದಿವಸ ಏಕಾದಶಿ ಬಂದಿದೆ ಅಂದ್ರೆ ಏಕಾದಶಿ ದಿವಸ ಉಪವಾಸ ಮಾಡುತ್ತಾರೆ, ದ್ವಾದಶಿ ಎಂದು ಪಾರಾಯಣ. 2 ದಿವಸ ಏಕಾದಶಿ ಬಂದಿದ್ದ ಕಾರಣದಿಂದ ನೀವೆಲ್ಲರೂ 2 ದಿವಸ ಉಪವಾಸ ಇದ್ದು ಭಗವಂತನನ್ನ ಆರಾಧನೆ ಮಾಡಬೇಕು ಎಂದು ಹೇಳಿದಾಗ, ಸರಿ ಆ ಶಿಷ್ಯರೆಲ್ಲರೂ ಸರಿ ಗುರುವೇ ಎಂದು ಹೇಳಿದಾಗ, ಗುರುವು ತನ್ನಲ್ಲಿರ್ತಕ್ಕಂತಹ ಹಣ್ಣುಗಳನ್ನು ಕೊಟ್ಟು ಶಿಷ್ಯರಿಗೆ, ನೀವು ಇವತ್ತು ಆಹಾರವನ್ನು ಸೇವನೆ ಮಾಡಿ, ಆದರೆ ಇದರಲ್ಲಿ ಒಂದು ನಿಯಮವಿದೆ, ಯಾರು ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ, ಯಾರು ಕಾಣಿಸದೇ ಇರತಕ್ಕಂತಹ ಸಂದರ್ಭದಲ್ಲಿ ನೋಡಿ ನೀವು ಈ ಆಹಾರವನ್ನ ಸೇವಿಸಬೇಕು, ಈ ಹಣ್ಣನ್ನ ತಿನ್ನಬೇಕು, ನೀವು ತಿನ್ನುವುದನ್ನು ಯಾರೂ ನೋಡಬಾರದು. ಈ ರೀತಿ ಯಾರು ನೋಡದಂತಹ ಸ್ಥಳದಲ್ಲಿ ತಿಂದು 2 ದಿವಸ ಉಪವಾಸ ಇದ್ದು ನೀವು ಭಗವಂತನನ್ನ ಆರಾಧನೆ ಮಾಡಬೇಕೆಂದು ಎಲ್ಲರಿಗೂ ಹಣ್ಣನ್ನ ಕೊಟ್ಟರು. ಕನಕದಾಸನಿಗೂ ಸಹ ಹಣ್ಣನ್ನ ಕೊಟ್ಟರು. ಈ ರೀತಿ ಅವರು 2 ದಿವಸ ಆದ ಮೇಲೆ, ಏಕಾದಶಿ ಕಳೆದ ಮೇಲೆ ಶಿಷ್ಯರನ್ನೆಲ್ಲ ಕರೆದು, ವ್ಯಾಸರು ನಿಮಗೆ ನಾನು ಹಣ್ಣನ್ನ ಕೊಟ್ಟಿದ್ದೆ, ಇತಪೂರ್ವದಲ್ಲಿ ನೀವು ಎಲ್ಲೆಲ್ಲಿ ಹೇಗೆ ತಿಂದರಿ ಎಂದು ತಿಳಿಸಿ ಎಂದಾಗ, ಒಬ್ಬ ಶಿಷ್ಯ ಎದ್ದು ನಿಂತು, ಸ್ವಾಮಿ ನಾನು ದೇವಾಲಯದ ಒಳಗಡೆ ಯಾರೂ ಇಲ್ಲದೆ ಇರುವ ಸಂದರ್ಭದಲ್ಲಿ ತಿಂದೆ, ಇನ್ನೊಬ್ಬ ನಾನು ಮಲಗಿರಬೇಕಾದರೆ ಕಂಬಳಿಯನ್ನ ನನ್ನ ಸುತ್ತಲೂ ಆವರಿಸಿಕೊಂಡು ತಿಂದೆ, ಇನ್ನೊಬ್ಬ ನಾನು ಹೇಳಬಾರದ ಸ್ಥಳದಲ್ಲಿ ತಿಂದು ಬಂದೆ ಸ್ವಾಮಿ. ಈ ರೀತಿ ಒಬ್ಬೊಬ್ಬರು ತಮಗೆ ಇಷ್ಟ ಬಂದಂತೆ, ಭಾವನೆಗಳಿಗೆ ಇಷ್ಟ ಬಂದಂತೆ, ಅದೇ ರೀತಿ ಅವರು ಎಲ್ಲೆಲ್ಲಿ ಅವರ ಭಾವನೆಗೆ ಯಾರು ಕಾಣಿಸಲಿಲ್ಲ ಎಂಬ ಭಾವನೆ ಬಂತು ಅಲ್ಲಲ್ಲಿ ತಿಂದು ಬಂದರು. ಕನಕದಾಸರನ್ನ ಕರೆದು, ಕನಕ ನೀನು ಎಲ್ಲಿ ತಿಂದೆ ಎಂದು ಕೇಳಿದಾಗ ಕನಕದಾಸ, ಸ್ವಾಮಿ ನನಗೆ ಭಗವಂತನ ಇಲ್ಲದ ಸ್ಥಳ ಎಲ್ಲೂ ದೊರೆಯಲಿಲ್ಲ, ಎಲ್ಲೋದರೂ ಭಗವಂತನೇ ಕಾಣುತ್ತಿದ್ದಾನೆ ಎಂದು ಹೇಳಿದ. ಭಗವಂತನೇ ಇಲ್ಲದ ಸ್ಥಳ ಎಲ್ಲಾದರೂ ಇದ್ದರೆ ತಿಳಿಸಿ ಸ್ವಾಮಿ ಗುರುಗಳೇ, ಅಲ್ಲಿ ನಾನು ತಿಂದು ಬರುತ್ತೇನೆ, ನಾನು ಹೋದ ಸ್ಥಳದಲ್ಲಿ ಎಲ್ಲಿಯೂ ಭಗವಂತನೇ ಕಾಣುತ್ತಿದ್ದಾನೆ, ನಾನು ಎಲ್ಲಿ ಹೋದರೂ ಅಲ್ಲೆಲ್ಲ ಭಗವಂತನೇ ಕಾಣುತ್ತಿದ್ದಾನೆ ಎಂದು ನುಡಿದ. ಅಂದ್ರೆ ನೋಡಿ, ಭಗವಂತನ ಭಕ್ತನಾದವನಿಗೆ ನಿಜವಾದ ಅರ್ಥ ಗೊತ್ತಾಗುತ್ತದೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ ಎಂದು ನಾವು ಕೇವಲ ಮಾತಿನಲ್ಲಿ ಮಾತ್ರ ಹೇಳುತ್ತೇವೆ, ಆದ್ರೆ ಎಲ್ಲಾ ಕಡೆ ಭಗವಂತನನ್ನೇ ನೋಡುವಂತಹವನು ಆತನೇ ಒಂದು ದಿವಸ ಭಗವಂತನಾಗುತ್ತಾನೆ. ಆದ ಕಾರಣದಿಂದ ನಾವು ಏನೇ ಒಳ್ಳೆಯ ಕೆಲಸ ಮಾಡಿದರೂ,
ಏನೇ ಕೆಟ್ಟ ಕೆಲಸವನ್ನು ಮಾಡಿದರೂ ಭಗವಂತ ಎನ್ನುವನು ಸರ್ವಾಂತರ್ಯಾಮಿ, ಆತ ಎಲ್ಲವನ್ನ ಪರೀಕ್ಷೆ ಮಾಡುತ್ತಿರುತ್ತಾನೆ, ಎಲ್ಲವನ್ನ ನೋಡುತ್ತಿರುತ್ತಾನೆ. ಈ ರೀತಿ ಎಲ್ಲಾ ಕಡೆ ಭಗವಂತನನ್ನ ನೋಡುವಂತಹ ದೃಷ್ಟಿ ನಾವು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಈ ರೀತಿ ಇರಬೇಕಾದ್ರೆ ದಿವಸ ವೇದವ್ಯಾಸರು ತಮ್ಮ ಶಿಷ್ಯರನ್ನೆಲ್ಲ ಕರೆದು, ನೀವು ಇಷ್ಟು ದಿವಸದಿಂದ ಇಲ್ಲಿ ಅಭ್ಯಾಸ ಮಾಡುತ್ತಿದ್ದೀರಾ, ಶಾಸ್ತ್ರಗಳನ್ನ ಓದುತ್ತಿದ್ದೀರಾ, ವೇದಗಳನ್ನ ಅಭ್ಯಾಸ ಮಾಡುತ್ತಿದ್ದೀರಾ. ಆದ್ದರಿಂದ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುವೆ. ಈ ಪ್ರಶ್ನೆಗೆ ಆಲೋಚನೆ ಮಾಡಿ ಉತ್ತರವನ್ನ ನೀಡಿ ಎಂದು ಗುರುಗಳಾದ ವೇದವ್ಯಾಸರು ತಮ್ಮ ಶಿಷ್ಯರಿಗೆ ಪ್ರಶ್ನೆಯನ್ನ ಕೇಳಿದರು. ಆ ಪ್ರಶ್ನೆ ಏನೆಂದರೆ, ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಕೇಳಿದರು. ಆಗ ಒಬ್ಬ ಶಿಷ್ಯ ಚೆನ್ನಾಗಿ ಆಲೋಚನೆ ಮಾಡಿ, ಸ್ವಾಮಿ, ನಾನು ಸ್ವರ್ಗಕ್ಕೆ ಹೋಗುತ್ತೇನೆ. ಯಾವ ಕಾರಣದಿಂದ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಅಂದ್ರೆ, ನಾನು ನಿತ್ಯವೂ ಭಗವಂತನನ್ನ ಪೂಜಿಸುತ್ತಿರುವ ಕಾರಣದಿಂದ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಹೇಳಿದ. ಇನ್ನೊಬ್ಬ ನಿಂತು, ಸ್ವಾಮಿ, ನಾನು ನಿತ್ಯವೂ ವೇದಗಳನ್ನು ಓದುವುದರಿಂದ, ಶಾಸ್ತ್ರಗಳನ್ನು ಓದುವುದರಿಂದ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ. ಇನ್ನೊಂದು ರೀತಿಯಾಗಿ ಹೇಳಿದ. ಒಬ್ಬೊಬ್ಬರು ಒಂದೊಂದು ವಿಧದಾಗಿ ಹೇಳಿದರು. ಹೇಳಿದಾಗ ಕೊನೆಯದಾಗಿ ಕನಕದಾಸರನ್ನು ಕೇಳಿದರು, ಇಲ್ಲಿರ್ತಕ್ಕಂಥವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರಾ ಎಂದು. ಆಗ ಕನಕದಾಸರು, ಇವರ್ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದು ನುಡಿದರು. ಅದೇ ರೀತಿ ಪುರಂದರದಾಸರು ಆ ಸಭೆಗೆ ಬಂದಿದ್ದರು. ಪುರಂದರದಾಸರ ಸಮಕಾಲೀನವರೇ ಕನಕದಾಸರು. ಪುರಂದರದಾಸರು ಇವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನುಡಿದಾಗ ಕನಕದಾಸರು, ಇವರು ಸಹ ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದರು. ಹೋಗಲಿ, ನಾನಾದರೂ ಸ್ವರ್ಗಕ್ಕೆ ಹೋಗುತ್ತೇನಾ ಎಂದು ಕೇಳಿದರು ವ್ಯಾಸರು. ನೀವು ಹೋಗುವುದಿಲ್ಲ ಸ್ವಾಮಿ ಎಂದರು ಕನಕದಾಸರು. ಮತ್ತೆ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಹೋಗುವುದಿಲ್ಲ, ಪುರಂದರದಾಸರು ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ, ಮತ್ತೆ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ? ನೀನೇನಾದ್ರೂ ಸ್ವರ್ಗಕ್ಕೆ ಹೋಗುತ್ತೀಯಾ ಎಂದು ಪ್ರಶ್ನೆಯನ್ನ ಕೇಳಿದರು ವ್ಯಾಸರು ಕನಕದಾಸರಿಗೆ. ಅದಕ್ಕೆ ಕನಕದಾಸರು, ನಾನು ಹೋದರೆ ಹೋಗುತ್ತೇನೆ ಎಂದು ಹೇಳಿದರು. ನೋಡಿ, ಇಲ್ಲಿ ನಮಗೆ ಸಂದೇಹ ಹುಟ್ಟುತ್ತದೆ. ಹೋದರೆ ಹೋಗುತ್ತೇನೆ ಎಂದು ಹೇಳಬೇಕು, ಇಲ್ಲದಿದ್ದರೆ ಇಲ್ಲ ಎಂದು ಹೇಳಬೇಕು. ಕನಕದಾಸರು ಆ ರೀತಿ ಹೇಳಲಿಲ್ಲ, ನಾನು ಹೋದರೆ ಹೋಗುತ್ತೇನೆ ಎಂದು ಹೇಳಿದರು. ಅಂದರೆ ಇದರ ಅರ್ಥ ಸಮುದ್ರದಷ್ಟಿದೆ. ಈ ರೀತಿ ಉತ್ತರವನ್ನು ನೀಡಿದಾಕ್ಷಣ ಅಲ್ಲಿರ್ತಕ್ಕಂತ ಇತರ ಶಿಷ್ಯರೆಲ್ಲರೂ ಈತನು ಸರಿಯಾದ ಉತ್ತರವನ್ನು ಹೇಳಲಿಲ್ಲ, ಹೋದ್ರೆ ಹೋಗುತ್ತೇನೆ ಎಂದು ಹೇಳಬೇಕು, ಇಲ್ಲದಿದ್ದರೆ ಇಲ್ಲ ಎಂದು ಹೇಳಬೇಕು. ಈ ರೀತಿ ಗೊಂದಲವನ್ನು ಉಂಟು ಮಾಡುವಂತೆಯೇ ಉತ್ತರವನ್ನು ನೀಡಿದ್ದಾನೆ. ಅದು ಅಲ್ಲದೆ ಈತ ಅನ್ಯ ಕುಲಕ್ಕೆ ಸೇರಿದವನು. ಈತನನ್ನ ನಾವು ಈ ಒಂದು ಮಠದಲ್ಲಿ ಇಟ್ಟುಕೊಳ್ಳುವುದೇ ದೋಷ. ಈತನನ್ನ ಕಳಿಸಿಬಿಡಿ ಗುರುಗಳೆಂದು ಗುರುಗಳಿಗೆ ಕೇಳಿದರು. ಆಗ ಗುರುಗಳು, ಇರಿ, ಇದರಲ್ಲಿ ಏನೋ ಒಳಮರ್ಮ ಇದೆ, ಕನಕನನ್ನ ಕೇಳೋಣ ಎಂದು ಕನಕನನ್ನ ಇದರ ಅರ್ಥವನ್ನು ವಿವರಿಸಿ ಎಲ್ಲರಿಗೂ ಹೇಳಪ್ಪ ಎಂದು ಕೇಳಿದರು. ಆಗ ಕನಕದಾಸರು, ನಾನು ಹೋದರೆ ಹೋಗುತ್ತೇನೆ ಎನ್ನುವುದಕ್ಕೆ ಅರ್ಥ ಏನೆಂದರೆ, ನಾನು ಎಂಬುವ ಅಹಂಕಾರ, ನನ್ನದು ಎನ್ನುವ ಅಹಂಕಾರವನ್ನು ಬಿಟ್ಟರೆ ಅಂತವರು ಸ್ವರ್ಗಕ್ಕೆ ಹೋಗುತ್ತಾರೆ, ಅಂತವರು ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ. ನಾನು ಪೂಜೆ ಮಾಡುತ್ತಿದ್ದೇನೆ, ನಾನು ಭಗವಂತನ ಚರಿತ್ರೆಯನ್ನೇ ಹೇಳುತ್ತಿದ್ದೇನೆ, ನಾನು ಎನ್ನುವುದು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಭಗವಂತನ ಅನುಗ್ರಹವಾಗಲಿ ಸ್ವರ್ಗ ಪ್ರಾಪ್ತಿವಾಗಲಿ ಆಗುವುದಿಲ್ಲ. ನಾನು ಎಂಬುದು ಬಿಟ್ಟರೆ ಮಾತ್ರ ಭಗವಂತನ ಅನುಗ್ರಹ ಪಡೆಯಲು ಸಾಧ್ಯವಾಗುತ್ತದೆ. ಎಲ್ಲವೂ ಕೊಟ್ಟಿದ್ದು ಭಗವಂತನನ್ನೇ ಮರೆತು ನಾನು ಎನ್ನುವವನಿಗೆ ಸ್ವರ್ಗ ಪ್ರವೇಶ ಇಲ್ಲ, ಭಗವಂತನ ಅನುಗ್ರಹವಿಲ್ಲ. ನಾನು ಎನ್ನುವುದನ್ನು ಬಿಟ್ಟವನಿಗೆ ಮಾತ್ರ ಭಗವಂತನ ಅನುಗ್ರಹ ಸ್ವರ್ಗ ಪ್ರಾಪ್ತಿ ಎಂದು ಹೇಳಿದಾಗ, ಆಗ ಅಲ್ಲಿ ಇದ್ದಂತಹ ಶಿಷ್ಯರೆಲ್ಲರೂ ತಾವು ಹೇಳಿದಂತಹ ತಪ್ಪುಗಳನ್ನು ತಿದ್ದಿಕೊಂಡು ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಆಗ ಗುರುಗಳಾದ ವೇದವ್ಯಾಸರು, ನೋಡಿ, ನೀವು ಈ ಸ್ಥಿತಿಗೆ ಬರಬೇಕು, ನೀವು ನಿಮ್ಮ ಜೀವನ ಪದ್ಧತಿಗಳನ್ನು ತಿದ್ದಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ವೇದವ್ಯಾಸರು ಆವತ್ತು ಕನಕದಾಸರನ್ನ ಮುಂದೆ ಇಟ್ಟು ಈ ಸಮಾಜವನ್ನು ತಿದ್ದುವ ಉದ್ದೇಶಕ್ಕಾಗಿ ಆವತ್ತು ಆ ಪ್ರಶ್ನೆಯನ್ನ ಕೇಳಿದರು. ಈ ರೀತಿ
ಆ ಪ್ರಶ್ನೆಗೆ ನಮ್ಮಲ್ಲಿರ್ತಕ್ಕಂತಹ ಅಹಂಕಾರವನ್ನ ಪರಿತ್ಯಜಿಸುವುದರ ಮೂಲಕ ನಾವು ಭಗವಂತನ ಅನುಗ್ರಹ ಪಡೆದು ಸ್ವರ್ಗವನ್ನ ಪ್ರವೇಶಿಸಬಹುದೆಂದು ಕನಕದಾಸರು ಹೇಳಿದರು. ಅದೇ ರೀತಿ ಮತ್ತೊಂದು ದಿವಸ ಆ ವ್ಯಾಸ ಭಗವಾನರು ತಮ್ಮ ಕೈಯಲ್ಲಿ ಒಂದು ವಸ್ತುವನ್ನು ಹಿಡಿದು, ನನ್ನ ಕೈಯಲ್ಲಿ ಏನಿದೆ ಎಂದು ನೀವು ನನ್ನ ಕೈಯನ್ನು ತೆಗೆದು ನೋಡದೆ ನೀವು ಕುಳಿತಲ್ಲಿಯೇ ನನ್ನ ಕೈಯಲ್ಲಿ ಏನಿದೆ ಎಂದು ನೀವು ತಿಳಿಸಬೇಕು ಎಂದು ಹೇಳಿದರು. ಆಗ ಒಬ್ಬ ಶಿಷ್ಯ ಎದ್ದು ನಿಂತು, ಸ್ವಾಮಿ, ನಿಮ್ಮ ಕೈಯಲ್ಲಿ ತುಳಸಿ ದಳ ಇದೆ ಅಂತ. ಮತ್ತೊಬ್ಬ ಶಿಷ್ಯ ಎದ್ದು ನಿಂತು, ಸ್ವಾಮಿ, ನಿಮ್ಮ ಕೈಯಲ್ಲಿ ನಮ್ಮನ್ನ ಆಶೀರ್ವದಿಸುವ ಉದ್ದೇಶದಿಂದ ಆರತಕ್ಷತೆ ಇದೆ. ಮತ್ತೊಬ್ಬ ಶಿಷ್ಯ ಎದ್ದು ನಿಂತು, ಸ್ವಾಮಿ, ನೀವು ನನಗೆ ಕೊಡಲು ಬಾಳೆಹಣ್ಣು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದೀರಾ. ಈ ರೀತಿ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆಯೇ ಒಬ್ಬೊಬ್ಬರಾಗಿ ಹೇಳಿದರು. ಕೊನೆಯದಾಗಿ ಕನಕದಾಸರನ್ನು ಕರೆದು, ಕನಕ, ನನ್ನ ಕೈಯಲ್ಲಿ ಏನಿದೆ ಎಂದು ಹೇಳಪ್ಪ ಎಂದಾಗ ಕನಕದಾಸ ಧ್ಯಾನಾಸಕ್ತನಾಗಿ ಅಂತರ್ಮುಖನಾಗಿ ಆ ಗುರುಗಳ ಕೈಯಲ್ಲಿರ್ತಕ್ಕಂತಹದ್ದನ್ನ ದರ್ಶಿಸಿದ. ಅಂದ್ರೆ ನಮ್ಮಲ್ಲೇ ಎಲ್ಲವೂ ಅಡಗಿದೆ. ಒಳ್ಳೆಯದು, ಕೆಟ್ಟದ್ದು, ಸಮಸ್ತ ದೇವತೆಗಳು, ಸಮಸ್ತ ರಾಕ್ಷಸರು ಎಲ್ಲರೂ ಇದರಲ್ಲೇ ಇದೆ. ಆದ್ರೆ ನಮ್ಮನ್ನ ನಾವು ಅಂತರ್ ಪರಿಶೀಲನೆ ಮಾಡಿಕೊಂಡಾಗ, ನಾನು ಮಾಡುತ್ತಿರುವ ಕೆಲಸ ಒಳ್ಳೆಯದ, ನಾನು ಮಾತನಾಡುತ್ತಿರುವುದು 10 ಜನರಿಗೆ ಉಪಯೋಗವಾಗುತ್ತಿದೆಯಾ, ನಾನು ಮಾಡುತ್ತಿರ್ತಕ್ಕಂತಹ ಕಾರ್ಯ 10 ಜನರಿಗೆ ಆ ಕಾರ್ಯದಿಂದ ಏನಾದ್ರೂ ಉಪಯೋಗವಾಗುತ್ತಿದೆಯಾ ಎಂದು ತನ್ನನ್ನು ತಾನು ಅಂತರ್ ಪರಿಶೀಲನೆ ಮಾಡಿಕೊಂಡು ಅಂತರ್ಮುಖರಾದಾಗ ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಚಾರವು ಎಲ್ಲವೂ ಆತನಿಗೆ ನಿಧಾನವಾಗಿ ಅವಗತವಾಗುತ್ತದೆ. ಮಾನವ ಜನ್ಮ ಬಲು ದುರ್ಲಭವಾದದ್ದು. ಜನ್ಮಾನಂ ನರಜನ್ಮ ದುರ್ಲಭಂ, ಜನ್ಮಾಲಂ ನರಜನ್ಮಂ ಉತ್ತಮಂ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು, ದುರ್ಲಭವಾದದ್ದು. ಈ ಮನುಷ್ಯನ ಜನ್ಮವನ್ನು ಎತ್ತಿದ ಮೇಲೆ, ಭಗವಂತನ ಅನುಗ್ರಹದಿಂದ ಈ ಜನ್ಮವನ್ನು ಎತ್ತಿದ ಮೇಲೆ ನಾವು ಯಾವ ಕಾರ್ಯಕ್ಕಾಗಿ ಹುಟ್ಟಿದ್ದೇವೋ ಆ ಕಾರ್ಯವನ್ನ ಪರಿಪೂರ್ಣಗೊಳಿಸಬೇಕು. ಕನಕದಾಸರ ಅಂತರ್ಮುಖರಾಗಿ ಆ ವೇದವ್ಯಾಸರ ಕೈಯಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನ ಅವರು ದರ್ಶಿಸುತ್ತಾರೆ ಅಂತರ್ಮುಖರಾಗಿ. ಗುರುಗಳೇ, ನಿಮ್ಮ ಕೈಯಲ್ಲಿ ಇರುವುದು ಸಾಲಿಗ್ರಾಮ, ಭಗವಂತನ ಸ್ವರೂಪವಾದ ಸಾಲಿಗ್ರಾಮ ಇದೆ ಎಂದು ಅಂತರ್ಮುಖರಾಗಿ ವೀಕ್ಷಣೆ ಮಾಡಿ ಹೇಳುತ್ತಾರೆ. ಆಗ ಈತ ಪರಿಪೂರ್ಣನಾಗುತ್ತಿದ್ದಾನೆ. ವೇದವ್ಯಾಸರು ಆತನನ್ನು ನೋಡಿ ಈತ ಪರಿಪೂರ್ಣನಾಗುತ್ತಿದ್ದಾನೆ, ಮಹಾಜ್ಞಾನಿ ಆಗುತ್ತಿದ್ದಾನೆ ಎಂದು ಗುರುತಿಸಿದರು. ಈತ ನಿಜವಾಗಲೂ ಭಗವಂತನನ್ನು ದರ್ಶಿಸುವಷ್ಟು ಶಕ್ತಿ ಈತನಿಗಿದೆ ಎಂದು ನುಡಿದಾಗ ಅಲ್ಲಿರ್ತಕ್ಕಂಥ ಶಿಷ್ಯರೆಲ್ಲ, ಈತನು ನಿಜವಾಗಲೂ ಭಗವಂತನನ್ನ ದರ್ಶಿಸುವಷ್ಟು ಶಕ್ತಿ ಇದ್ದರೆ ನಮಗೂ ತೋರಿಸಲಿ, ನಮಗೂ ಭಗವಂತನನ್ನು ನೋಡಬೇಕೆಂಬ ಅಪೇಕ್ಷೆ ಇದೆ ಎಂದು ಕೇಳುತ್ತಾರೆ. ಆಗ ವೇದವ್ಯಾಸರು ಹೇಳುತ್ತಾರೆ, ಕನಕದಾಸ, ಈಗ ಇವರೆಲ್ಲ ಭಗವಂತನನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಿದ್ದಾರೆ, ಈಗ ಏನು ಮಾಡುತ್ತೀಯಪ್ಪ ಎಂದಾಗ, ಸರಿ ಗುರುಗಳೇ, ನಾಳೆ ಪೂಜೆ ಸಮಯಕ್ಕೆ ಭಗವಂತನು ಬಂದು ಇಲ್ಲಿರ್ತಕ್ಕಂತಹ ಎಲ್ಲರನ್ನ ಅನುಗ್ರಹಿಸುತ್ತಾನೆ ಎಂದು ಹೇಳುತ್ತಾನೆ. ಅದೇ ರೀತಿ ಆ ಪೂಜೆಯ ಸಮಯಕ್ಕೆ ಭಗವಂತನು ನಾಯಿ ರೂಪವಾಗಿ ಬಂದು ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ದರ್ಶನವನ್ನು ನೀಡಿ ಹೊರಟು ಹೋಗುತ್ತಾನೆ. ಅಲ್ಲೇ ಇರ್ತಕ್ಕಂತಹ ಇತರ ಶಿಷ್ಯರು ಅವರು ಬಂದಿರತಕ್ಕಂಥವನು ಭಗವಂತನೆಂದು ಗುರುತಿಸಲಾಗುವುದಿಲ್ಲ. ಅವರ ಕೈಯಲ್ಲಿ ಬಂದಿರತಕ್ಕಂಥವನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಎಂದು ಅವರು ಊಹೆ ಮಾಡುವುದಿಲ್ಲ. ಅದೇ ರೀತಿ ಅವರು ಬಂದಿರತಕ್ಕಂಥವನು ಶ್ರೀಕೃಷ್ಣನೇ ಎಂದು ಅವರು ಆ ಭಗವಂತನನ್ನ ಆ ನಾಯಿಯ ರೂಪದಲ್ಲಿ ನೋಡಲು ಆಗುವುದಿಲ್ಲ. ಆಗ ಅವರು ಕನಕದಾಸನ ಬಳಿ ಬಂದು, ಎಲ್ಲಪ್ಪ, ನೀನು ಪೂಜೆಯ ಸಮಯಕ್ಕೆ ಸರಿಯಾಗಿ ಭಗವಂತನು ಬರುತ್ತಾನೆ ಎಂದು ಹೇಳಿದೆ, ಎಲ್ಲಿ ಭಗವಂತನೇ ಬರಲಿಲ್ಲವಲ್ಲ ಅಂತ ಹೇಳಿದಾಗ, ನೋಡಿ ಬಂದಿದ್ದ, ನೀವು ನೋಡಿದ್ರಲ್ಲ ಆ ನಾಯಿಯೇ ಆ ಶ್ರೀಕೃಷ್ಣ ಪರಮಾತ್ಮ ಎಂದು ಹೇಳಿದಾಗ ಅವರು ನಂಬುವುದಿಲ್ಲ. ನೀನು
ಸುಳ್ಳನ್ನು ಹೇಳುತ್ತಿರುವೆ. ಭಗವಂತ ಅತ್ಯುತ್ತಮನಾದ ಭಗವಂತ ನಾಯಿಯ ರೂಪದಲ್ಲಿ ಬರುತ್ತಾನ, ಹೀನ ರೂಪವನ್ನು ಧರಿಸಿ ಬರುತ್ತಾನ ಎಂದು ಕೇಳುತ್ತಾರೆ. ಅದೇ ಭಗವಂತ ಮತ್ಸ್ಯ ಅವತಾರವಾಗಿ ಮೀನಾಗಿ ಬರಲಿಲ್ಲವ? ಅದೇ ಭಗವಂತ ಹಂದಿಯಾಗಿ ಬರಲಿಲ್ಲವ? ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಯಾವ ಜೀವಿಯೂ ಮೇಲೂ ಅಲ್ಲ, ಯಾವ ಜೀವಿಯೂ ಕೀಳು ಅಲ್ಲ, ಎಲ್ಲವೂ ಸಮಾನವೇ. ಅದನ್ನ ನೋಡಿ, ಈಗ ಏನಾಗುತ್ತದೆ ಅಂದ್ರೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾಯಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾವು ಮರ್ಯಾದೆಯನ್ನ ಕೊಡುತ್ತೇವೆ. ಅದೇ ರೀತಿ ಕೆಳ ಸ್ಥಾಯಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮರ್ಯಾದೆಯನ್ನ ಕೊಡುವುದಿಲ್ಲ, ಗೌರವವನ್ನ ಕೊಡುವುದಿಲ್ಲ. ಯಾರು ಉನ್ನತ ಸ್ಥಾನದಲ್ಲಿದ್ದರೋ, ಹೀನ ಸ್ಥಾನದಲ್ಲಿದ್ದರೋ, ಯಾವ ಸ್ಥಾನದಲ್ಲಿದ್ದರೋ ಎಲ್ಲರಲ್ಲಿಯೂ ಭಗವಂತನನ್ನೇ ನೋಡುತ್ತಾನೋ ಆತನೇ ಭಗವಂತನಾಗುತ್ತಿದ್ದಾನೆ. ಅಲ್ಲಿರ್ತಕ್ಕಂಥವರೆಲ್ಲ ನಾಯಿ ಬಂತು, ನಮಗೆ ಭಗವಂತನ ದರ್ಶನವಾಗಲಿಲ್ಲ ಎಂದಾಗ ಆಗ ವೇದವ್ಯಾಸರು, ಸರಿ ಈಗ ಏನಪ್ಪ ಇವರೆಲ್ಲ ಈ ರೀತಿ ನಾಯಿ ಬಂದಿದೆ ಎನ್ನುತ್ತಿದ್ದಾರೆ, ಈಗ ಇವರಿಗೆ ಭಗವಂತನ ದರ್ಶನವಾಗಲಿಲ್ಲವಂತೆ, ಏನು ಮಾಡುತ್ತೀಯ ಅಂದ್ರೆ, ಸರಿ ನಾನು ಭಗವಂತನನ್ನು ಮತ್ತೆ ಪ್ರಾರ್ಥಿಸುತ್ತೇನೆ, ನಾಳೆ ಬಾ ಎಂದು ಕನಕದಾಸರು ಹೇಳುತ್ತಾರೆ. ಅದೇ ರೀತಿ ಪೂಜಾ ಸಮಯಕ್ಕೆ ಅದೇ ಭಗವಂತ ಆವಾಗಿ ಬರುತ್ತಾನೆ. ನೋಡುವವರ ದೃಷ್ಟಿಯಲ್ಲಿ ಭಗವಂತನು ಕಾಣಿಸುತ್ತಿಲ್ಲ, ಆದರೆ ನಿಜವಾಗೂ ನೋಡುವವರ ದೃಷ್ಟಿಯಲ್ಲಿ ಅಲ್ಲಿ ಭಗವಂತ ಕಾಣುತ್ತಿದ್ದಾನೆ. ದೃಷ್ಟಿಯಲ್ಲಿ ದೋಷವಿದೆ, ಮನಸ್ಸಿನಲ್ಲಿ ದೋಷವಿದೆ. ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ನೋಡಿದಾಗ ಎಲ್ಲಾ ಕಡೆಯೂ ಭಗವಂತನೇ ಕಾಣಿಸುತ್ತಾನೆ, ಎಲ್ಲಾ ಜೀವಿಗಳಲ್ಲಿಯೂ ಭಗವಂತನೇ ಕಾಣಿಸುತ್ತಾನೆ. ಆದರೆ ನೋಡುವವರ ದೃಷ್ಟಿ ನ್ಯಾಯಬದ್ಧವಾಗಿಲ್ಲದಿದ್ದಾಗ, ನೋಡುವವರ ದೃಷ್ಟಿ ಪರಿಪಕ್ವತೆ ಇಲ್ಲದಿದ್ದಾಗ ಯಾವ ಜೀವಿಯನ್ನು ನೋಡಿದರೆ ಆ ರೂಪವಾಗಿ ಕಾಣಿಸುತ್ತದೆ. ಮತ್ತೊಂದು ದಿವಸ ಭಗವಂತನ ಆವಾಗಿ ಬಂದು ಎಲ್ಲರಿಗೂ ದರ್ಶನವನ್ನು ನೀಡುತ್ತಾರೆ. ಅದರಲ್ಲಿ ಕೆಲವರು ನಂಬುತ್ತಾರೆ ಭಗವಂತನೆಂದು, ಕೆಲವರು ನಂಬುವುದಿಲ್ಲ. ಈ ರೀತಿ ಇರಬೇಕಾದ್ರೆ ಒಂದು ದಿವಸ ಕನಕದಾಸನಿಗೆ ವಿಪರೀತವಾದ ಹೊಟ್ಟೆ ನೋವು ಬಂದು ಬಿಡುತ್ತದೆ. ತಡೆಯಲಾಗದಂತಹ ಹೊಟ್ಟೆ ನೋವು ಬಂದಾಗ ಅವರು ವ್ಯಾಸರ ಬಳಿ ಹೋಗಿ ತನ್ನ ಹೊಟ್ಟೆ ನೋವನ್ನು ನಿವೇದನೆ ಮಾಡುತ್ತಾರೆ. ಗುರುಗಳೇ, ನನಗೆ ವಿಪರೀತವಾದ ಹೊಟ್ಟೆ ನೋವಾಗುತ್ತಿದೆ, ನಾನು ಏನು ಮಾಡಲಿ ಎಂದು ಹೇಳಿದಾಗ ಆ ಹೊಟ್ಟೆಯನ್ನ ವ್ಯಾಸರು ಸ್ಪರ್ಶಿಸುತ್ತಾರೆ. ಮುಟ್ಟಿದಾಕ್ಷಣ ಇತರ ಬ್ರಾಹ್ಮಣರು, ಅಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲರೂ, ನೀವು ಆ ಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಕನಕನನ್ನ ಮುಟ್ಟಬಾರದಾಗಿತ್ತು, ನೀವು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರು ಈತನನ್ನು ಮುಟ್ಟಬಾರದು ಎಂದು ಗುರುಗಳನ್ನೇ ಅಪೇಕ್ಷಣೆ ಮಾಡುತ್ತಾರೆ. ಆಗ ಗುರುಗಳು, ನೀವು ನನಗೆ ನನ್ನ ಒಂದು ವರ್ತನೆಯನ್ನೇ ನೀವು ಪ್ರಶ್ನೆ ಮಾಡುತ್ತಿದ್ದೀರಾ ಎಂದರೆ ನೀವು ಇಲ್ಲಿ ಇರಬೇಡಿ, ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾರೆ. ಅದರಲ್ಲಿ ಕೆಲವರು ಹೊರಟು ಹೋಗುತ್ತಾರೆ. ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಕೆಲವರು ಆ ಮಠವನ್ನು ಬಿಟ್ಟು ಉಡುಪಿಗೆ ಬಂದು ಸೇರುತ್ತಾರೆ. ಇತ್ತ ಆ ವೇದವ್ಯಾಸರು ಕನಕನಿಗೆ, ಕನಕ, ನೀನು ಉಡುಪಿಗೆ ಹೋಗು, ಶ್ರೀಕೃಷ್ಣನ ದರ್ಶನವನ್ನ ಮಾಡು, ನಿನಗೆ ಈ ಹೊಟ್ಟೆ ನೋವು ಹೋಗುತ್ತದೆ ಎಂದು ಹೇಳಿದಾಗ ಶ್ರೀಕೃಷ್ಣನ ದರ್ಶನವನ್ನ ಮಾಡಲು, ಉಡುಪಿಯಲ್ಲಿರ್ತಕ್ಕಂತಹ ಶ್ರೀಕೃಷ್ಣನ ದರ್ಶನ ಮಾಡಲು ಕನಕದಾಸನು ಉಡುಪಿಗೆ ಬರುತ್ತಾರೆ. ಉಡುಪಿಗೆ ಬಂದ ನಂತರ ಶ್ರೀಕೃಷ್ಣ ಭಗವಂತನನ್ನ ದರ್ಶನ ಮಾಡಲು ಆ ದೇವಾಲಯದೊಳಕ್ಕೆ ಪ್ರವೇಶ ಮಾಡುತ್ತಿರುತ್ತಾರೆ. ಅಲ್ಲಿರ್ತಕ್ಕಂತಹ ಬ್ರಾಹ್ಮಣ ಪುರೋಹಿತರು ಆ ಕನಕದಾಸನನ್ನ ಹೊರಕ್ಕೆ ನೆಟ್ಟುತ್ತಾರೆ. ಆ ದೇವಾಲಯದೊಳಗಡೆ ಕೇವಲ ಬ್ರಾಹ್ಮಣರು ಮಾತ್ರ ಪ್ರವೇಶಿಸಬೇಕು. ಪೂರ್ವದಲ್ಲಿ ದೇವಾಲಯದೊಳಗಡೆ ಯಾರೆಂದರೆ ಅವರು ಹೋಗಲು ಬಿಡುತ್ತಿರಲಿಲ್ಲ. ಕೇವಲ ಬ್ರಾಹ್ಮಣರು ಮಾತ್ರ ದೇವಾಲಯದೊಳಗಡೆ ಪ್ರವೇಶಿಸುತ್ತಿದ್ದರು. ಆದ್ರೆ ಈ ಕನಕದಾಸನನ್ನ ಒಳಗಡೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಅಲ್ಲಿರ್ತಕ್ಕಂಥವರೆಲ್ಲ ಕನಕದಾಸನನ್ನ ಆ ದೇವಾಲಯದಿಂದ ಹೊರಕ್ಕೆ ತಳ್ಳಿಬಿಡುತ್ತಾರೆ. ಆಗ ಕನಕದಾಸ ನೋವನ್ನ ಪಟ್ಟು, ಎಷ್ಟೋ ದೂರದಿಂದ ಭಗವಂತ ನಿನ್ನ ದರ್ಶನಕ್ಕಾಗಿ ಬಂದರೆ ನೀನು ಈ ರೀತಿ ಮಾಡುವುದಾ? ನಿನ್ನನ್ನು ನೋಡಬೇಕೆನ್ನುವ ಆಸೆಯಿಂದ ಎಷ್ಟೋ ದೂರದಿಂದ ಬಂದಿದ್ದೇನೆ, ಭಗವಂತ ನಿನ್ನ ದರ್ಶನವನ್ನ ಕೊಡು ನನಗೆ, ನೀನು ನನಗೆ ಕಟಾಕ್ಷಿಸು ಎಂದು ಕೇಳಿಕೊಂಡಾಗ ಅಲ್ಲಿ ಒಂದು ಮಗು ಹೋಗುತ್ತಿರುತ್ತದೆ.
ಆ ಮಗು ಈ ಕನಕದಾಸನನ್ನ ನೋಡಿ, ಯಾಕೆ ನೀವು ಇಷ್ಟು ಬಾಧೆ ಪಡುತ್ತಿದ್ದೀರಾ, ಯಾವ ಕಾರಣಕ್ಕೆ ಇಷ್ಟು ನೋವನ್ನ ಪಡುತ್ತಿದ್ದೀರಾ ಎಂದು ಕೇಳುತ್ತದೆ. ಕೇಳಿದಾಗ ಕನಕದಾಸರು ಹೇಳುತ್ತಾರೆ, ನಾನು ತುಂಬಾ ದೂರದಿಂದ ಈ ಆಲಯದೊಳಗಡೆ ಇರ್ತಕ್ಕಂತಹ ಸ್ವಾಮಿಯನ್ನ, ಶ್ರೀಕೃಷ್ಣನನ್ನ ದರ್ಶಿಸಲು ಬಂದರೆ ಇಲ್ಲಿರ್ತಕ್ಕಂತಹ ಬ್ರಾಹ್ಮಣ ಪುರೋಹಿತರು ನನ್ನನ್ನು ಹೊರಕ್ಕೆ ತೊಳೆದರು ಎಂದು ಹೇಳುತ್ತಾನೆ. ಆಗ ಆ ಹುಡುಗ ತನ್ನ ಕತ್ತಲ್ಲಿರ್ತಕ್ಕಂತಹ ಹಾರವನ್ನ ತೆಗೆದು ಆ ಒಂದು ಕನಕದಾಸನಿಗೆ ಕೊಟ್ಟು ನೀನು ಈ ಹಾರವನ್ನ ಮಾರಿ ಊಟವನ್ನ ಸೇವಿಸು, ನಿನಗೆ ಭಗವಂತನ ದರ್ಶನವಾಗುತ್ತೆ ಎಂದು ಆ ಮಗು ಹೇಳುತ್ತದೆ. ಇಲ್ಲ, ನಾನು ಭಗವಂತನ ದರ್ಶನ ಆಗುವವರೆಗೂ ನಾನು ಊಟವನ್ನ ಮಾಡುವುದಿಲ್ಲ ಎಂದು ಕನಕದಾಸ ಹೇಳುತ್ತಾನೆ. ಆಗ ಆ ಮಗು, ನಿನಗೆ ದರ್ಶನವಾಯಿತಲ್ಲ, ಈಗ ಊಟ ಮಾಡು ಎಂದು ಆಹಾರವನ್ನು ಕೊಟ್ಟು ಅದೃಶ್ಯನಾಗುತ್ತಾನೆ. ಆಗ ಕನಕದಾಸ ಎಷ್ಟೋ ಸಂತೋಷದಿಂದ, ಭಗವಂತನೇ ಬಾಲ ಸ್ವರೂಪನಾಗಿ ಬಂದು ನನಗೆ ದರ್ಶನವನ್ನ ನೀಡಿದ್ದಾನೆ ಎಂದು ಎಷ್ಟೋ ಸಂತೋಷದಿಂದ ಆ ಆಹಾರವನ್ನ ಮಾರಲು ಒಂದು ಬಂಗಾರದ ಅಂಗಡಿಗೆ ಹೋಗುತ್ತಾನೆ. ಅದು ಉಡುಪಿಯಲ್ಲಿ ಇರ್ತಕ್ಕಂತಹ ಶ್ರೀಕೃಷ್ಣ ಧರಿಸುವಂತಹ ಹಾರ. ಆ ಹಾರವನ್ನು ತೆಗೆದುಕೊಂಡು ಆ ಬಂಗಾರದ ಅಂಗಡಿಗೆ ಹೋಗಿ, ಸ್ವಾಮಿ, ಈ ಹಾರವನ್ನ ನೀವು ಸ್ವೀಕರಿಸಿ ನನಗೆ ಒಂದು ಹೊತ್ತು ಊಟವನ್ನು ಹಾಕಿ ಎಂದು ಆತ ಬೇಡಿಕೊಳ್ಳುತ್ತಾನೆ. ಆ ವರ್ತಕ ಆ ಹಾರವನ್ನ ತೆಗೆದುಕೊಂಡು, ಸರಿ ಆಯ್ತು, ನೀನು ಊಟವನ್ನ ಸೇವಿಸುತ್ತಿರು ಎಂದು ತನ್ನ ಮನೆ ಒಳಗಡೆ ಕರೆದುಕೊಂಡು ಹೋಗಿ ಊಟವನ್ನು ಬಡಿಸುತ್ತಾನೆ. ಆ ಆಹಾರವನ್ನ ಬೇಗ ಆ ದೇವಾಲಯದ ಮೇಲ್ವಿಚಾರಕರಿಗೆ ತಿಳಿಸಿ, ನೋಡಿ, ಒಬ್ಬನು ಬಂದು ಈ ಆಹಾರವನ್ನ ಕಳ್ಳತನ ಮಾಡಿಕೊಂಡು ಬಂದಿದ್ದಾನೆ, ನನ್ನ ಬಳಿ ಈ ಆಹಾರವನ್ನ ಮಾರಲು ಬಂದಿದ್ದಾನೆ ಎಂದು ದೇವಾಲಯದ ಮೇಲ್ವಿಚಾರಕರಿಗೆ ತಿಳಿಸುತ್ತಾನೆ. ಆಗ ಆ ಉಡುಪಿಯ ಶ್ರೀಕೃಷ್ಣ ದೇವಾಲಯದ ಮೇಲ್ವಿಚಾರಕರು ಕನಕದಾಸನು ಇರ್ತಕ್ಕಂತಹ ಊಟ ಮಾಡುತ್ತಿರಬೇಕಾದ್ರೆ ಬಂದು ಸೆಳೆದುಕೊಂಡು ಹೋಗಿ ಆ ದೇವಾಲಯದ ಹಿಂದಗಡೆ ಆತನನ್ನ ಎರಡೂ ಕೈಗಳನ್ನ ಕಟ್ಟಿ ಹಾಕುತ್ತಾರೆ. ಕಟ್ಟಿಯಾಗಿ ಆತನನ್ನ ಚಾಟಿಯಿಂದ ವಿಪರೀತವಾಗಿ ಹೊಡೆಯುತ್ತಿರುತ್ತಾರೆ. ಆಗ ಆ ಕನಕದಾಸ ಕೇಳುತ್ತಾನೆ ಶ್ರೀಕೃಷ್ಣನನ್ನ, ಸ್ವಾಮಿ, ನಾನು ಎಷ್ಟೋ ದೂರದಿಂದ ನಿನ್ನ ದರ್ಶನವನ್ನ ಮಾಡಲು ಬಂದರೆ, ನಿನ್ನನ್ನ ನೋಡಲು ಬಂದರೆ ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿದೆಯಲ್ಲ, ಇದು ನ್ಯಾಯವಾ? ನಿನ್ನ ದರ್ಶನವನ್ನ ಕೊಡು ಎಂದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಎಷ್ಟೋ ಭಕ್ತಿಯಿಂದ ವಿನಯದಿಂದ ಆ ಏಟುಗಳನ್ನು ತಿನ್ನುತ್ತಿದ್ದರೂ ಸಹ ಭಗವಂತನ ಆರಾಧನೆಯಲ್ಲೂ ಆ ಸಂದರ್ಭದಲ್ಲೂ ಸಹ ಬಿಡುವುದಿಲ್ಲ. ಸ್ವಾಮಿ, ನಿನ್ನ ದರ್ಶನವನ್ನು ಕೊಡು, ನೀನು ಇದ್ದೀಯ ಎಂದು ನಿರೂಪಿಸು. ಭಕ್ತನಾದವನು ಕಷ್ಟಗಳನ್ನ ಅನುಭವಿಸಿದರೂ ಸಹ ಆತ ಕೊನೆಯಲ್ಲಿ ಎಷ್ಟೇ ನೋವನ್ನು ಅನುಭವಿಸಿದ್ರು ನೀನು ಇದ್ದೀಯ ಎಂದು ನಿರೂಪಿಸು, ನಿನ್ನ ಸಾಕ್ಷಾತ್ಕಾರವನ್ನು ಕೊಡು, ನಿನ್ನ ದರ್ಶನವನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಪೂರ್ವಾಭಿಮುಖವಾಗಿರ್ತಕ್ಕಂತಹ ಶ್ರೀಕೃಷ್ಣ ಭಗವಂತನು ಕನಕದಾಸನು ಇರುವ ದಿಕ್ಕಿಗೆ ಪಶ್ಚಿಮಾಭಿಮುಖವಾಗಿ ತಿರುಗಿ ಅಲ್ಲಿರ್ತಕ್ಕಂತಹ ಗೋಡೆಯು ಇದ್ದಕ್ಕಿದ್ದಾಗೆ ಬಿದ್ದು, ಪೂರ್ವಾಭಿಮುಖವಾಗಿರ್ತಕ್ಕಂತಹ ಭಗವಂತ ಪಶ್ಚಿಮಾಭಿಮುಖವಾಗಿ ತಿರುಗಿ ಕನಕದಾಸನಿಗೆ ದರ್ಶನವನ್ನ ಕೊಡುತ್ತಾನೆ. ಕೊಟ್ಟಾಗ ಅಲ್ಲಿರ್ತಕ್ಕಂತಹ ಗಂಟೆಗಳು ಅದಷ್ಟಕ್ಕವೇ ಅತ್ಯಂತ ಶಬ್ದದಿಂದ ಗಂಟೆಗಳು ಅವಷ್ಟಕ್ಕವೇ ಶಬ್ದವನ್ನ ಮಾಡುತ್ತವೆ. ಅದಷ್ಟಕ್ಕದೇ ಮಂಗಳಾರತಿಯನ್ನ ಭಗವಂತನಿಗೆ ನೀಡುತ್ತದೆ. ಮಂಗಳಾರತಿಯನ್ನು ನೀಡಿದ ತಕ್ಷಣ ಕನಕದಾಸನನ್ನ ಬಂಧಿಸಿದಂತಹ ಸರಪಳಿ ಬಿಚ್ಚಿ ಹೋಗುತ್ತದೆ. ಆಗ ಕನಕದಾಸ ಶ್ರೀಕೃಷ್ಣನ ಪಾದಗಳ ಮೇಲೆ ಬಿದ್ದು ಎಷ್ಟೋ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾನೆ. ಅಲ್ಲಿರ್ತಕ್ಕಂಥವರೆಲ್ಲರೂ ಕನಕದಾಸನ ಪಾದಗಳ ಮೇಲೆ ಬಿದ್ದು, ನಾವು ತಪ್ಪು ಮಾಡಿದೆವು, ನೀನು ಇಂತಹ ಮಹಾಭಕ್ತನೆಂದು ನಮಗೆ ಗೊತ್ತಾಗಲಿಲ್ಲ ಎಂದು ಶ್ರೀಕೃಷ್ಣನ
ಪಾದದ ಮೇಲೆ ಮತ್ತು ಕನಕದಾಸನ ಪಾದದ ಮೇಲೆ ಬಿದ್ದು ತಮ್ಮ ತಪ್ಪನ್ನು ಕ್ಷಮಿಸು ಭಗವಂತ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಈ ರೀತಿ 1 ತಿಂಗಳು ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ದೇವಾಲಯದಲ್ಲಿದ್ದು ಭಗವಂತನ ಸೇವೆಯನ್ನ ಸಲ್ಲಿಸಿ ತದನಂತರ ಅವರು ನಿರ್ಮಿಸಿದ ದೇವಸ್ಥಾನವಾದ ಹಾವೇರಿ ಜಿಲ್ಲೆಯ ಕಾಗಿನೆಲೆಗೆ ಬಂದು ಹಲವಾರು ಗ್ರಂಥಗಳನ್ನ ರಚನೆ ಮಾಡುತ್ತಾರೆ. ಆ ಗ್ರಂಥಗಳು ಯಾವುವೆಂದರೆ ರಾಮಧ್ಯಾನ ಚರಿತ್ರೆ, ನಳಚರಿತ್ರೆ, ಹರಿಭಕ್ತ ಸಾರ, ಮೋಹನ ತರಂಗಿಣಿ, ಇನ್ನು ಹಲವಾರು ಕೀರ್ತನೆಗಳನ್ನ ರಚನೆ ಮಾಡುತ್ತಾರೆ. ಹಲವಾರು ಕೃತಿಗಳನ್ನ ರಚನೆ ಮಾಡುತ್ತಾರೆ. ರಚನೆ ಮಾಡಿ ಅವರು 1609ರಲ್ಲಿ ತಮ್ಮ ದೇಹವನ್ನು ಪರಿತ್ಯಜಿಸಿ ಆತ್ಮ ಸ್ವರೂಪವಾಗಿ ಶ್ರೀಕೃಷ್ಣನಲ್ಲಿ ಲೀನನಾಗುತ್ತಾರೆ. ಮನುಷ್ಯನಾದವನು ಯಾವ ವಿಧವಾಗಿ ಜೀವಿಸಬೇಕು, ಸಮಾಜವು ಯಾವ ರೀತಿ ಇರಬೇಕು ಎಂದು ಆಗಿನ ಕಾಲದಲ್ಲೇ ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರಾ ಬಲ್ಲಿರಾ ಎಂದು ಹೇಳಿದ್ದಾರೆ. ಕುಲವು ಜಾತಿ ಮತವೆಲ್ಲೂ ನಾವು ನಿರ್ಮಿಸಿಕೊಂಡಂತಹ ಅನಿಷ್ಟ ಪದ್ಧತಿಗಳು. ಕನಕದಾಸರು ಯಾವುದೇ ಒಂದು ಕುಲಕ್ಕಾಗಲಿ, ಒಂದು ಮತಕ್ಕಾಗಲಿ, ಒಂದು ಜಾತಿಗಾಗಲಿ ಸೇರಿದವರಲ್ಲ. ಅದೇ ರೀತಿ ವಾಲ್ಮೀಕಿ ಮಹರ್ಷಿಯೂ ಅಷ್ಟೇ, ಅದೇ ರೀತಿ ಬಸವಣ್ಣನು ಅಷ್ಟೇ, ಅದೇ ರೀತಿ ಭಾವನ ಋಷಿ ಆದರೂ ಅಷ್ಟೇ. ಯಾವ ಮಹಾತ್ಮನು ಈ ಭೂಮಿಯ ಮೇಲೆ ಹುಟ್ಟಿದ್ದಾರೋ ಆ ಮಹಾತ್ಮರೆಲ್ಲರೂ, ಮನುಷ್ಯರೆಲ್ಲರೂ ಯಾವುದೇ ಒಂದು ಕುಲ ಮತ ಜಾತಿಗಳಿಗೆ ಸೇರಿದ್ದಲ್ಲ. ಇರುವುದು ಒಂದೇ ಜಾತಿ, ಮನುಷ್ಯ ಜಾತಿ. ನಾವು ಎಲ್ಲರನ್ನ ಪ್ರೀತಿಯಿಂದ ಪ್ರೇಮದಿಂದ ಪ್ರೀತಿಸಬೇಕೇ ಹೊರತು ಆ ಜಾತಿ ಅವರು ಬೇರೆ, ಈ ಜಾತಿ ಅವರು ಬೇರೆ ಎಂದು ಸಂಕುಚಿತ ಮನೋಭಾವನೆಯಿಂದ ನಮ್ಮ ಮನಸ್ಸನ್ನ ಅಧಮ ಸ್ಥಿತಿಗೆ ಕರೆದುಕೊಂಡು ಹೋಗಬಾರದು. ವಿಶಾಲ ಮನೋಭಾವನೆಯಿಂದ ನಾವು ಭಗವಂತನನ್ನು ಆರಾಧಿಸಬೇಕು. ಎಲ್ಲರಲ್ಲಿಯೂ, ಹೀನನಲ್ಲಿಯೂ ಉತ್ತಮನಲ್ಲಿಯೂ ನಾವು ಭಗವಂತನನ್ನೇ ಕಾಣಬೇಕು. ಈ ರೀತಿ ಕನಕದಾಸರು ತಮ್ಮ ಜೀವನದಲ್ಲಿ ತೋರಿಸಿರ್ತಕ್ಕಂತಹ ಕೃತಿಗಳ ಮೂಲಕ, ಕಾವ್ಯಗಳ ಮೂಲಕ ಅದನ್ನು ಓದಿಕೊಂಡು, ಅದನ್ನು ಸ್ಮರಿಸಿಕೊಂಡು ನಾವು ಮನುಷ್ಯ ಜನ್ಮವನ್ನ ಸಾರ್ಥಕತೆ ಮಾಡಿಕೊಳ್ಳೋಣ ಎಂದು ನಾನು ಕನಕದಾಸರ ನನಗೆ ತಿಳಿದ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ನಾನು ತಿಳಿದಂತ ವಿಚಾರವನ್ನ ನಾನು ಹೇಳಿದ್ದೇನೆ. ಇದರಲ್ಲಿ ದೋಷವೇನಾದರೂ ಹೇಳಿದ್ದ ಪಕ್ಷದಲ್ಲಿ ನನ್ನನ್ನ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ.